ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ದಿನಾಂಕ 4/12/2025 ಅಂಬಾಜಿದುರ್ಗ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕೇರೌಟಳ್ಳಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ರವರು ವಹಿಸಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ನಾಗರತ್ನಮ್ಮನವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮನವರು, ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದಂತಹ ಕೋಟಗಲ್ VSSN ಅಧ್ಯಕ್ಷರಾದ ಹಾಗೂ ಈರುಳ್ಳಿ ವ್ಯಾಪಾರಸ್ಥರಾದ ಇದೇ ಊರಿನ ಕೇರೌಟಳ್ಳಿಯ ಗೊರ್ಲಕೊಂಡಪ್ಪನವರ ಮಗನಾದ ಶ್ರೀಯುತ RG ನಾಗರಾಜ್ರವರು ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಕ್ಷೇತ್ರ ಗುಚ್ಛ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ತೀರ್ಪುಗಾರರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀಮತಿ ನಾಗರತ್ನಮ್ಮನವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಂಥ ಮಕ್ಕಳು ತಮ್ಮಲ್ಲಿರುವಂಥ ಸುಪ್ತ ಪ್ರತಿಭೆಯನ್ನು ಹೊರಹಾಕಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಳ್ಳಬೇಕೆಂದು ಸೂಚಿಸಿದರು. ಅದೇ ರೀತಿ ಬಹುಮಾನಗಳ ಪ್ರಾಯೋಜಕವನ್ನು ನೀಡಿದಂತಹ ಶ್ರೀಯುತ RG ನಾಗರಾಜವರು ಮಾತನಾಡುತ್ತಾ, ಮಕ್ಕಳು ಒಂದು ಶಕ್ತಿ ಇದ್ದ ಹಾಗೆ ಅವರು ನಮ್ಮಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನು ಇಂತಹ ಒಂದು ವೇದಿಕೆಗಳಲ್ಲಿ ಹೊರಹಾಕಿ ಉತ್ತಮ ರೀತಿಯಲ್ಲಿ ತಾವುಗಳೆಲ್ಲರೂ ಓದಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ತಮ್ಮ ಒಂದು ಸುಪ್ತ ಪ್ರತಿಭೆಯನ್ನು ಹೊರಹಾಕಬೇಕೆಂದು ತಿಳಿಸುತ್ತಾ ಅವರಿಗೆಲ್ಲರಿಗೂ ಶುಭ ಹಾರೈಸಿದರು. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಹಾಗೂ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮನವರು ಮಾತನಾಡುತ್ತಾ, ಮಕ್ಕಳಲ್ಲಿ ಅಡಗಿರುವಂತಹ ಈ ಒಂದು ಪ್ರತಿಭೆ ಹೊರಹಾಕಲು ಇದೊಂದು ಸೂಕ್ತವಾದ ವೇದಿಕೆ ಹಾಗೂ ಈ ಕಾಲದ ಒಂದು ಮಕ್ಕಳಲ್ಲಿ ಅನೇಕ ದುಶ್ಚಟಗಳನ್ನು ಕಾಣುತ್ತಿರುವುದು ಕಂಡು ತುಂಬ ಖೇದದ ಒಂದು ವಿಷಯವಾಗಿದೆ. ಎಲ್ಲ ಮಕ್ಕಳು ಉತ್ತಮ ವಿದ್ಯಾರ್ಥಿಗಳಾಗಬೇಕು ಹಾಗೂ ಸಜ್ಜನರ ಸಹವಾಸ ಮಾಡಿ ತಾವುಗಳೆಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳೆನಿಸಿಕೊಳ್ಳಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿ ಬುದ್ಧಿ ಹೇಳಿದರು. ನಂತರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಂಜುನಾಥ್ ರವರು ಮಾತನಾಡುತ್ತಾ, 2011-12ರಲ್ಲಿ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಕೋವಿಡ್ ಸಮಯದಲ್ಲಿ 2 ವರ್ಷಗಳನ್ನು ಬಿಟ್ಟರೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆದುಕೊಂಡು ಬರುತ್ತಿರುವುದು ಒಂದು ಸಂತೋಷದ ವಿಷಯ. ಮಕ್ಕಳಲ್ಲಿ ಅಡಗಿರುವಂತಹ ಒಂದು ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಇದೊಂದು ವೇದಿಕೆ ಸಾಕ್ಷಿಯಾಗಿದೆ. ತಮ್ಮಲ್ಲಿರುವ ಪ್ರತಿಭೆಯನ್ನು ಉತ್ತಮ ರೀತಿಯಲ್ಲಿ ಹೊರಹಾಕಿ ಬಹುಮಾನಗಳನ್ನು ಪಡೆಯಬೇಕೆಂದು ಅವರು ಸೂಚಿಸಿದರು. ಹಾಗೆಯೇ ತೀರ್ಪುಗಾರರಿಗೆ ಉತ್ತಮ ರೀತಿಯಲ್ಲಿ ತಮ್ಮ ತೀರ್ಪನ್ನು ನೀಡಿ ತಾಲೂಕು ಹಂತಕ್ಕೆ ಕಳಿಸಿಕೊಡಬೇಕೆಂದು ತಿಳಿಸಿದರು. ಹಾಗೂ ಪ್ರತಿ ಸ್ಪರ್ಧೆಗೆ 3 ಬಹುಮಾನಗಳಿದ್ದು, ಬಹುಮಾನಗಳು ಬರದೇ ಇರುವಂಥ ಮಕ್ಕಳು ನಿರಾಶರಾಗದೆ ಮುಂದಿನ ಸಾಲುಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಸೂಕ್ತ ಅವಕಾಶವಿದ್ದು ತಾವುಗಳೆಲ್ಲರೂ ಪ್ರಯತ್ನಿಸಬೇಕು, ನಿರಾಶರಾಗಬಾರದು, ಸೋಲೆ ಗೆಲುವಿನ ಸೋಪಾನ ಎಂದು ತಿಳಿಸಿದರು. ಸೌಜನ್ಯ ಮತ್ತು ತಂಡದವರು ಪ್ರಾರ್ಥಿಸಿದರು ಹಾಗೂ CRPಗಳಾದ ಶ್ರೀರಾಮಪ್ಪನವರು ಸ್ವಾಗತಿಸಿದರು. ಹಾಗೂ ಇದೇ ಪ್ರೌಢಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾದ ಶ್ರೀಯುತ ರಘುನಾಥ್ ರೆಡ್ಡಿಯವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು CRPಗಳಾದ ರಾಜೇಂದ್ರರವರು ನಿರ್ವಹಿಸಿದರು. ಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ
गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಗೀತೆಯನ್ನು ನಡೆಸಿಕೊಟ್ಟಂಥ ವಿದ್ಯಾಶಾಲೆಯ ತಂಡ ಮತ್ತು ತಂಡದವರಿಗೆ ಅಭಿನಂದನೆಗಳು. ವೇದಿಕೆಯಲ್ಲಿ ಅಲಂಕರಿಸತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೇಳಿ ತಮ್ಮೆಲ್ಲ ಕೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಎದ್ದು ನಿಂತು ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಎದ್ದು ನಿಂತಬೇಕು ಎಲ್ಲ ವಿದ್ಯಾರ್ಥಿಗಳು. ಇಪ್ಪತ್ತೈದು 26ನೇ ಸಾಲಿನ ಅಂಬಾಜಿದುರ್ಗ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಈ ದಿನ ನಮ್ಮ ಕೆ ರಾಗುಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಇದೇ ಶಾಲೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಇದೇ ಶಾಲೆಯ ಶಿಕ್ಷಕರಾದಂತಹ ಮಂಜುನಾಥ್ ಸರ್ ಅವರೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ, ಸೊ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಪ್ರತಿ ವರ್ಷ ನಡೆಯೋ ರೀತಿಯಲ್ಲಿ ಈ ವರ್ಷ ಕೂಡ ನಮ್ಮ ಕ್ಲಸ್ಟರ್ನಲ್ಲಿ ಏನು ನಮ್ಮ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸುಪ್ತ ಜ್ಞಾನವನ್ನು ಹೊರ ತೆಗಿಬೇಕು ಅಷ್ಟೇ. ನಾವು ಆ ಕೆಲಸವನ್ನು ಶಿಕ್ಷಕರು ನಾವು ಶಾಲೆಗಳಲ್ಲಿ ಮಾಡಬೇಕಾಗಿದೆ. ಅವರು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ನಮ್ಮ ಒಂದು ಹೋಬಳಿಯನ್ನು ಪ್ರತಿನಿಧಿಸಿದರೆ ಆವಾಗ ಉತ್ತಮ ತೀರ್ಪು ನಾವು ಕೊಟ್ಟಿದ್ದೀವಿ ಅನ್ನೋದು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೊ ಉತ್ತಮ ಪ್ರತಿಭೆಗಳಿಗೆ ಅವಕಾಶ ದೊರಕಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸೊ ಆ ಕೆಲಸ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀಲಿ ಅಂತ ಕೋರ್ಕೊಳ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಅದಕ್ಕೆ ಮೊದಲೇ ಯಾಕಂದರೆ ತಂದೆ ತಾಯಿ ಅನಕ್ಷರು ಇರ್ಬೋದು, ಆದರೆ ನೀವು ವಿದ್ಯಾವಂತರಿಗೆಲ್ಲ ನಿಮಗೆ ಅವೇರ್ನೆಸ್ ಕಾರ್ಯಕ್ರಮಗಳು, ಅರಿವು ಕಾರ್ಯಕ್ರಮಗಳು ಮಾಡ್ತಾರೆ. ನೀವಾದರೂ ನಿಮ್ಮ ತಂದೆ ತಾಯಿಗೆ ಅರಿವು ಮೂಡಿಸ್ಬೇಕು. ತಂದೆ ತಾಯಿ ಓದಿಲ್ಲದೆ ಇರ್ಬೋದು, ಬೇರೆ ಒಂದು ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿಂದ ಅವರು ಏನಪ್ಪ ಜವಾಬ್ದಾರಿ ತಪ್ಪಿಸ್ಕೋಬೇಕು ಅಂತ ಮದುವೆಗೆಲ್ಲ ಪ್ರಯತ್ನ ಮಾಡಿಬಿಡ್ತಾರೆ. ದಯವಿಟ್ಟು ನೀವು ಓದನ್ನು ಏನು ಒಂದು ಡಿಗ್ರಿ ಆದರೂ ಪಡ್ಕೊಂಡು ಜೀವನ ಮಾಡೋದಕ್ಕೆ ಏನು ಎಲ್ಲ ಓದೋರಿಗೆಲ್ಲ ಕೆಲಸ ಸಿಗೋದಿಲ್ಲ. ಪ್ರತಿಯೊಂದು ಕೆಲಸನೂ ಸಹ ಅತ್ಯದ್ಭುತವಾದದ್ದೇ. ಆದ್ದರಿಂದ ಎಲ್ಲ ಕೆಲಸಗಳು ಕಷ್ಟಪಟ್ಟು ಓದಬೇಕು. ಫ್ರೀಯಾಗಿದ್ದಾಗ ಮನೆಯಲ್ಲಿ ಕೆಲಸ ಮಾಡಿ, ತಂದೆ ತಾಯಿಗಳಿಗೆ ಗೌರವ ಕೊಡಿ, ಗುರುಗಳಿಗೆ ಗೌರವ ಕೊಡಿ, ಒಂದು ಒಳ್ಳೆಯ ಉತ್ತಮವಾದಂತಹ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಈ ಒಂದು ದೇಶದ ದೊಡ್ಡ ಸಂಪತ್ತು ಅಂದರೆ ಎಲ್ಲ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲ ಬಹಳ ಮುಖ್ಯ. ಅಂತಹ ದೊಡ್ಡ ಸಂಪತ್ತು ಮಕ್ಕಳು. ನೀವೆಲ್ಲರೂ ಸಹ ಉತ್ತಮವಾಗಿ ಓದಿ ಚೆನ್ನಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಮತ್ತು ಮೊದಲನೇದಾಗಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಫ್ರೆಂಡ್ಸ್ ಜೊತೆ ಸೇರಿ ಒಳ್ಳೆಯ ಬುದ್ಧಿ ಕಲ್ತ್ಕೊಳ್ಳಿ. ತಂದೆ ತಾಯಿಗೆ, ನೀವು ಹುಟ್ಟಿರುವಂಥ ಊರಿಗೆ, ಶಾಲೆಗೆ, ಗುರುಗಳಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳ್ತಾ ಇನ್ನೂ ಮಾತಾಡೋರು ಜಾಸ್ತಿ ಜನ. ಈ ಒಂದು 2 ಮಾತುಗಳಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ಅನಿಸ್ತಾ ಜೈ ಹಿಂದ್ ಜೈ ಕನ್ನಡ. ಈ ವೇದಿಕೆ ಕುರಿತು ಮೇಡಮ್ ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ. ಪ್ರತಿಭಾ ಕಾರಂಜಿ ಪ್ರತಿಭೆ ಮತ್ತು ಓದುವ ಬಗ್ಗೆ ಮತ್ತು ಹಕ್ಕುಗಳು ಮತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಸಾಮಾಜಿಕವಾಗಿ ಬರ್ತಕ್ಕಂಥ ಈ ಕಾನೂನು ಬಗ್ಗೆ ಯಾವ ರೀತಿ ಅರಿವು ಇರಬೇಕಂತಕ್ಕಂಥದ್ದು. ಅದೇ ರೀತಿ ಈ ಸಹಪಾಠ ಚಟುವಟಿಕೆಗಳಲ್ಲಿ ಓದಿನ ಜೊತೆ ಸಹಪಾಠ ಚಟುವಟಿಕೆಯನ್ನು ಗಳಿಸ್ಕೊಂಡ್ರೆ ಉತ್ತಮ ಆಗುತ್ತೆ ಮುಂದಿನ ಜೀವನ ಅಂತಕ್ಕಂಥ ಹೇಳಿರ್ತಕ್ಕಂಥ ನಮ್ಮ ದೇವಮ್ಮನ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಕಾರ್ಯಕ್ರಮ ನಮ್ಮ ಅತಿಥಿಗಳ ಭಾಷಣ, ಅತಿಥಿಗಳಾಗಿರ್ತಕ್ಕಂಥ ನಮ್ಮ RG ನಾಗರಾಜ್ರವರಿಂದ 2 ಮಾತನಾಡಬೇಕಂತ ವಿನಂತಿ.
ಎಲ್ರಿಗೂ ನಮಸ್ಕಾರ. ಗುರುಗಳೇ ಹಾಗೂ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ, ಪೋಷಕರೇ, ಪ್ರತಿಭಾ ಕಾರಂಜಿ ಎಂಬುದು ಸರ್ಕಾರದ ಒಂದು ಕಾರ್ಯಕ್ರಮವಾಗಿದ್ದು ಪ್ರಾಥಮಿಕ ಹಾಗೂ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸಾಂಸ್ಕೃತಿಕ, ಸಾಹಿತ್ಯ ಮತ್ತು ಕ್ರೀಡೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ವೇದಿಕೆ ಒದಗಿಸುವ ಸಹಕಾರಿಯಾಗಿದ್ದು ಇದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವ ಒಂದು ವಿನೂತನ ಕಾರ್ಯಕ್ರಮ. ಸಾಹಿತ್ಯ, ಕಲೆ, ಜಾನಪದ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳ ಬೆಳವಣಿಗೆಗೆ ಇದು ಅತ್ಯಂತ ಮಹತ್ವದ ವೇದಿಕೆಯಾಗಿದೆ. ಪಾಠ್ಯ ಮತ್ತು ಚಟುವಟಿಕೆಗಳು ಮತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರೋತ್ಸಾಹವಾಗುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ನೀಡುತ್ತಾ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಮನವಿ. ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರಗಳು. ಗರ್ಭಿತವಾದ ಮಾತುಗಳನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಹಾಗೆ RJ ನಾಗರಾಜ್ ಸರ್ ಅವರು ಹಾಗೆ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಸಹಪಾಠ್ಯ ಚಟುವಟಿಕೆ ಕೂಡ ಕಲಿಬೇಕಂತ ಹೇಳ್ತಾ, ರಾತ್ರಿ ಮಂಜಾನ ಸರ್ ನಾವು ಇಬ್ಬರು ಹೋಗ್ಬಿಟ್ಟು ಸ್ವಲ್ಪ ಅಮೌಂಟ್ ಇದಕ್ಕೆ ಬೇಕಾಗಿದ್ದ ಪ್ರೈಸಸ್ಗೆ ಪ್ರಶಸ್ತಿ ವಿಜೇತರಿಗೆ ಬಹುಮಾನಗಳ ವಿತರಣೆ ಮಾಡಬೇಕಂತಂದಾಗ ಅಮೌಂಟನ್ನು ಲೆಕ್ಕ ಮಾಡಿದೆ. ಎಷ್ಟಾಗಿದೆ ಹೇಳಿ, ಅಷ್ಟು ಹೇಳಿ, ನೀವೇನು ಬೇಕು ತಗೊಳ್ಳಿ, ಎಷ್ಟಾಗಿದ್ರೆ ಅಷ್ಟು ಹೇಳಿ ನಾನು ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ವಿಶೇಷವಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣವನ್ನು ಮಾಡಬೇಕಂತೇಳಿ ನಮ್ಮ ಇದೇ ಶಾಲೆಯ ಹಾಗೂ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಮ್ಮ ಮಂಜುನಾಥ್ ಅವರನ್ನು ಮಾತಾಡಬೇಕಲ್ಲಿ ತಮ್ಮಲ್ಲಿ ಮನವಿ. 2025-26ನೇ ಸಾಲಿನ ಅಂಬಾಜಿದುರ್ಗ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಈ ಒಂದು ಪ್ರತಿಭಾ ಕಾರಂಜಿಯ ಮುಖ್ಯ ರೂವಾರಿಗಳು ಆದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮನವರೇ ಹಾಗೂ KRCR ಶಾಲೆಯ ಪ್ರಾಂಶುಪಾಲರಾದಂಥ ಶ್ರೀಮತಿ ನಾಗರತ್ನವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹುಮಾನಗಳ ಒಂದು ಕೊರತೆ ಇದ್ದಾಗ ನಮಗೆ ಮೊದಲಿಗೆ ಕಾಣಿಸಿದ್ದು ಇದೇ ಊರಿನ ಗೊರ್ಲ ಕೊಂಡಪ್ಪನವರ ಮಕ್ಕಳಾದ RG ನಾಗರಾಜ್ ಅವರು. ಯಾಕೆಂದರೆ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷ ಕೂಡ ಪಾಸಿಂಗ್ ಪ್ಯಾಕೇಜು ಕೊಡ್ತಾಯಿದ್ರು SLC ಮಕ್ಕಳಿಗೆ. ಸುಮಾರು ಒಂದು 15,000 ರೂಪಾಯಿ ದುಡ್ಡು ಖರ್ಚಾಗ್ತಾಯಿತ್ತು. ಅವರು ದುಡ್ಡನ್ನು ಲೆಕ್ಕ ಇಡ್ತಾಯಿದ್ರು, ಸರ್ ಎಷ್ಟನ್ನಾಗಲಿ ಮಕ್ಕಳು ಚೆನ್ನಾಗಿ ಓದ್ಬೇಕು, ನಮ್ಮ ಶಾಲೆಗೆ ರಿಸಲ್ಟ್ ಬರ್ಬೇಕು ಸರ್ ಅಂತ ಹೇಳ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಈ ಸಲ ಸರ್ಕಾರನೇ LBA ಈ ಒಂದು ಬುಕ್ಸನ್ನು ಸರಬರಾಜು ಮಾಡಿರೋದ್ರಿಂದ ನಾನು ಸರ್ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ, ದಯವಿಟ್ಟು ಬಹುಮಾನ ಕೊಡಬೇಕು ಅಂತ ಕೇಳ್ಕೊಂಡಾಗ, ಸರ್ ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ನೀವು ತಗೊಳ್ಳಿ ಸರ್ ಅಂತ ಹೇಳಿದಾಗ ಅವರು ಹೋಗೊಟ್ಟು ಆ ಒಂದು ಬಹುಮಾನಗಳನ್ನು ನಮಗೆ ನೀಡಿರ್ತಾರೆ. ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಅವರ ಅಣ್ಣನವರು ಅಷ್ಟೇ RGK ಶ್ರೀನಿವಾಸ್ ಅಂತ, ಇವರಿಬ್ಬರು ನಮ್ಮ ಒಂದು ಶಾಲೆಗೆ ಯಾವುದೇ ಒಂದು ಅರ್ಧರಾತ್ರಿ ಹೋಗಿ ನಾವು ಸರ್ ಈ ರೀತಿ ಇಂಥ ತೊಂದರೆ ಇದೆ, ನೀವು ಸಹಾಯ ಮಾಡಬೇಕು ಅಂದರೆ ಅವರು ಸಹಾಯ ಮಾಡ್ತಾರೆ. ಅವರನ್ನು ನಾವು ಪ್ರತಿದಿನ ನೆನೆಸ್ಕೊತಾ ಇರ್ತೀವಿ. ಅಂತ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಾ RG ನಾಗರಾಜ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ತೀರ್ಪುಗಾರರೇ, ಪುಟಾಣಿ ಮಕ್ಕಳೇ, ಈ ಒಂದು ಪ್ರತಿಭಾ ಕಾರಂಜಿಯ ಬಗ್ಗೆ ಈಗಾಗಲೇ ನಮ್ಮ ನಾಗರತ್ನ ಮೇಡಮ್ನವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ನಡೆದರು. ಅದೇ ರೀತಿ ದೇವಮ್ಮ ಮೇಡಮ್ ಕೂಡ ಹೇಳಿದ್ದಾರೆ. ಇದು ಈಗ ಭಾಷಣ ಮಾಡುವಂಥ ಒಂದು ಸಂದರ್ಭ ಅಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಕೂಡ ಹೆಚ್ಚಾಗಿದೆ. ಸುಮಾರು ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು 2011-12ನೇ ಇಸ್ವಿಯಲ್ಲೇ ಇದನ್ನು ಆಯೋಜನೆ ಮಾಡಿತು. ಮಧ್ಯದಲ್ಲಿ 2 ವರ್ಷ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ನಾವು ಓದಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ರೀತಿ ಪಠ್ಯೇತರ ವಿಷಯಗಳಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ಯಾಕೆಂದರೆ ಅಂದಿನಿಂದ ಮಕ್ಕಳಲ್ಲಿ ಅಡಗಿರುವಂಥ ಒಂದು ಸುಪ್ತ ಪ್ರತಿಭೆ, ಎಷ್ಟೋ ಮಕ್ಕಳಲ್ಲಿ ಎಂತೆಂಥ ಒಂದು ಸುಪ್ತ ಪ್ರತಿಭೆಗಳು ಇರುತ್ತೆ, ಆದರೆ ಅದನ್ನು ಹೊರ ಹಾಕೋದಕ್ಕೆ ಒಂದು ವೇದಿಕೆ ಇರೋದಿಲ್ಲ. ಅಂತಹ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಎಲ್ಲ ಸಜ್ಜಾಗಿ ಬಂದಿದ್ದೀರಾ. ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ತಮ್ಮ ಒಂದು ಪ್ರದರ್ಶನವನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತಾ, ಅದೇ ರೀತಿ ತೀರ್ಪುಗಾರರು ಕೂಡ ಆಗಮಿಸಿದ್ದೀರಾ. ತಾವೆಲ್ಲರೂ ಉತ್ತಮವಾದ ಒಂದು ಆಯ್ಕೆ ಮಾಡಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಿಮಗೆಲ್ರಿಗೂ ಮತ್ತೊಮ್ಮೆ
ಒಳ್ಳೇದಾಗಲಿ. ಯಾಕೆಂದರೆ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ 3 ಪ್ರೈಸ್ ಕೊಡ್ಬೋದು ಅಷ್ಟೇ ನಾವು. ಯಾಕೆಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ಭಾಗವಹಿಸ್ತೀರಾ. ಆದರೆ ಬೇರೆಯವ್ರಿಗೆ ಏನು ಪ್ರೈಸ್ ಬರಲಿಲ್ಲ ಅಂತ ಯಾರು ನಿರಾಶರಾಗಬೇಡಿ. ಯಾಕೆಂದರೆ ಸೋಲೆ ಗೆಲುವಿನ ಸೋಪಾನ ಅಂತ. ಮುಂದೆ ನಿಮಗೆ ಅವಕಾಶ ಇದೆ, ಸಾಕಷ್ಟು ಅವಕಾಶಗಳಿದೆ. ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದೆರಡು ಮಾತಾಡೋ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ಭಾವಿಸ್ತಾ ಈ ಒಂದು ಕೊನೆಯ ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಬಂದಿರುತ್ತೇನೆ. ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಚಿಂತಾಮಣಿ ತಾಲೂಕಿನ ಸಂಘದ ಅಧ್ಯಕ್ಷರು ಆದಂತಹ ಆರ್ ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ECO ಮೇಡಮ್ ಅವರಂತಹ ದೇವಮ್ಮ ಮೇಡಮ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ BRPಗಳಾದಂತಹ ನಂಜುಂಡಪ್ಪ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ನಾಗರತ್ನಮ್ಮ ಪ್ರಾಂಶುಪಾಲರು, ಕಿತ್ತೂರು ರಾಣಿ ವಸತಿ ಶಾಲೆ, ಕೇರಾಗುಟ್ಟಹಳ್ಳಿ. ಸೊ ಇವರುಗಳು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಶ್ರೇಯಾಭಿಲಾಷಿಗಳಾದಂತಹ RG ನಾಗರಾಜ್ ಸರ್ ಅವರು ಈ ಒಂದು ಪ್ರಶಸ್ತಿಯ ವಿತರಕರು ಸಹ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗವಹಿಸಿ ಒಂದು ಪ್ರಶಸ್ತಿ ವಿತರಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಅಂಬಾಜಿದುರ್ಗ ಹೋಬಳಿ ಮಟ್ಟದ ಎಲ್ಲ ಮುಖ್ಯೋಪಾಧ್ಯಾಯರುಗಳು, ಸಹ ಶಿಕ್ಷಕರು ಹಾಗೂ CRP ಮಿತ್ರರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ವಿದ್ಯಾರ್ಥಿ ಮಿತ್ರರು, ಸೊ ನಿಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪೋಷಕ ಮಿತ್ರರು ಸಹ ಭಾಗವಹಿಸಿರ್ತಾರೆ. ಅದೇ ರೀತಿಯಲ್ಲಿ SDMC ಅಧ್ಯಕ್ಷರು, ಸದಸ್ಯರು ಒಳಗೊಂಡಂತ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಒಳಗೊಂಡ ಎಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ವರದಿ ಮಿತ್ರರು ಸಹ ಇಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದಂತಹ ಎಲ್ಲ ಮಿತ್ರರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಸೊ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಒಂದು ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳೊಂದಿಗೆ ಮುಗಿಸುತ್ತಾ ರಘುನಾಥ್ ಕೂಡ ಧನ್ಯವಾದಗಳು. ಮುಂದಿನ ನಿರ್ಮಾಣ ಮಾಡಿದರೆ ಇವೆಲ್ಲಕ್ಕೂ ದಾರಿಯನ್ನು ಕಡೆ ಮಾಡುವುದಾಗಿದೆ. ಕಠಿಣ ಕಾನೂನು ಮುಕ್ತ ಭಾರತ ಯೋಜನೆಯನ್ನು ಮುಂದಿನ ಪೀಳಿಗೆಗೆ ಬಳಸಬಹುದಾಗಿದೆ. ಮುಕ್ತ ಭಾರತ ಪ್ರಬಂಧ ರಚನೆ. ಸರ್ ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಮೊದಲನೇ ಪಾಯಿಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದರೆ ಈ ಮಕ್ಕಳಾದ್ರೆ ಅದು ಕೆಟ್ಟೋಗಿದ್ರೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು. ಆ ಕಾಲದಲ್ಲಿ AI ಏನಿರಲಿಲ್ಲ. ಯಾಕಂದ್ರೆ ಲೈಬ್ರರಿ ಪ್ರತಿಯೊಂದು ಕ್ವಶನ್ ಏನಾದರೂ ಅವ್ರಿಗೆ ಡೌಟ್ ಬಂದಿದೆ ಅಂದರೆ ಲೈಬ್ರರಿಗೆ ಹೋಗಿ ಆ ಟಾಪಿಕ್ ಬಗ್ಗೆ ಒಂದು ಬುಕ್ ತಗೊಂಡು ಆ ಬುಕ್ ಎಲ್ಲ ಓದ್ಬಿಟ್ಟು ಆ ಬುಕ್ಕಲ್ಲಿ ಒಂದು ಸೈಡ್ ಸಿಗ್ತಿತ್ತು. ಅದ್ರ ಮೂಲಕ ಅವ್ರ ಜ್ಞಾನವನ್ನು ಅವ್ರು ಹೆಚ್ಚಿಸ್ಕೊಂತಿದ್ರು. ಆದರೆ ಈಗ ಆ ಥರ ಏನಿಲ್ಲ. ಈಗ ಹೋಗ್ತಾರೆ AI ಹೋಗ್ತಾರೆ, ಟೈಪ್ ಮಾಡ್ತಾರೆ, ಪರ್ಫೆಕ್ಟ್ ಆನ್ಸರ್ ಅನ್ನೋದು ಬರುತ್ತೆ. ಜಸ್ಟ್ ಲೈಕ್ ಪುಸ್ತಕದ ಬದನೆಕಾಯಿ ಹಾಕಿದ್ದಾರೆ ಬಿಟ್ಟರೆ ಹೊರ ಪ್ರಪಂಚವನ್ನು ಅವ್ರು ನೋಡ್ತಿಲ್ಲ. ಮತ್ತೆ ನೆಕ್ಸ್ಟ್ ಮನುಷ್ಯರು AI ಪರಿಚಯ ಮಾಡಿದ್ದು ಸಹ ಈ ಸೈಂಟಿಸ್ಟ್ಗಳೇ. ಬಡವರಿಗೆ ಎಷ್ಟು ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ನಾವು ನೋಡ್ಬೋದು HDFC ಬ್ಯಾಂಕ್ಗಳಲ್ಲಿ, ಬೆಂಗಳೂರು HDFC ಬ್ಯಾಂಕ್ಗಳಲ್ಲಿ ಎಲ್ಲ ರೋಬೋಟ್ಸ್ ಇಟ್ಬಿಟ್ಟಿದ್ದಾರೆ ಕೆಲಸಕ್ಕೆ, ಕಾಫಿ ಕೊಡೋಕೆ ಎಲ್ಲಕ್ಕೂ. ಅದೇ ಇಂಥ ಪೂರ್ ಮಕ್ಕಳಿದ್ರೆ, ಪೂರ್ ಪೀಪಲ್ಸು ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಹಣ ಕೊಟ್ಟರೆ ಅವರು ಅವ್ರ ಫ್ಯಾಮಿಲಿಯಲ್ಲಿ
ಈ ಒಂದು ಸ್ವಲ್ಪ ಡೆವಲಪ್ ಆಗುತ್ತೆ. ಅವ್ರು ಡೆವಲಪ್ ಆಗಿದ್ದಾರೆ ಅಂದರೆ ನಮ್ಮ ದೇಶ ಸಹ ಡೆವಲಪ್ ಆಗುತ್ತೆ. ಮನುಷ್ಯರಿಗೆ ಕೆಲಸ ಮಾಡೋಕೆ ಸಹ ಚಾನ್ಸ್ ಕೊಡ್ತಿಲ್ಲ ಈ ವಿಜ್ಞಾನಿಗಳು. ಅದು ಯಾಕೆ ಈ ಥರ ಆಗೋಗ್ತಿದ್ರೋ ಗೊತ್ತಿಲ್ಲ. ಇಷ್ಟೆಲ್ಲ ಹೇಳ್ತಿದ್ದೀನಿ. ಮತ್ತೆ ಚಾಟ್ ಜಿ ಪಿ ಟಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳು ಏನೇನಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇಂಥವೆಲ್ಲ ಸರ್ಚ್ ಮಾಡಿ ಇಟ್ಟು ಈಗ ಚಿಕ್ಕ ಮಕ್ಕಳು ಫೋನ್ ಇಲ್ಲದೆ ಇದ್ರೆ ಊಟ ತಿನ್ನಲ್ಲ, ಟಿ ವಿ ಆಗದೆ ಇದ್ರೆ ಊಟ ತಿನ್ನಲ್ಲ. ಈ ಥರ ಎಲ್ಲ ಮಾಡಿ ನಮ್ಮ ವಿಜ್ಞಾನಿಗಳು ಎಳೆ ಮಗುನಿಂದ ಹಿಡಿದು ದೊಡ್ಡ ಮುದುಕರನ್ನ ಸಹ ಕೆಡಿಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವೆಹಿಕಲ್ಸ್ ಆಗಿರ್ಬೋದು, ವೆಹಿಕಲ್ಸ್ನ ಡೆವಲಪ್ ಮಾಡ್ತಾ ಈ ವೆಹಿಕಲ್ಸ್ ರಿಲೀಸ್ ಮಾಡುವಂಥ ಹಾರ್ಮ್ಫುಲ್ ಗ್ಯಾಸಸ್ ಮತ್ತು ದೊಡ್ಡ MNC ಕಂಪ್ನಿಗಳು ಎಲ್ಲ ಕಟ್ಟಿ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಸಹ ಇದು ಮಾಡಿಬಿಡ್ತಿದ್ದಾರೆ. ನೆಕ್ಸ್ಟ್ ಮಾತಿಗೆ ಬಂದರೆ ಹಾಸ್ಪಿಟಲ್ಸ್ಗೆ ಮಾಡ್ತಾರೆ, ಮೆಡಿಸಿನಲ್ಸ್ ಮಾಡ್ತಾರೆ. ಆ ಕಾಲದಲ್ಲಾದರೆ ವನಮೂಲಿಕೆಗಳು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಕೃತಿಯಿಂದನೇ ತರ್ತಿದ್ರು. ಪ್ರಕೃತಿಯಿಂದ ತಂದು ಅವ್ರಿಗೆ ಎಂಥ ಫಾಲ್ಟ್ ಇಲ್ದಿರಾ, ಎಂಥ ಡೇಂಜರ್ ಪ್ಲೇಸ್ ಇಲ್ದಿರಾ ಅವರು ಚೆನ್ನಾಗಿ ನೋಡ್ಕೊತಿದ್ರು. ಈಗ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕರೀತಾರೆ. ಅದನ್ನು ಕರ್ಕೊಂಡೋಗಿ ಕೊಯ್ದು ಇಟ್ಟೋದು ಅಲ್ಲಿ. ಪಾಪ ಏನು ಗೊತ್ತಾಗುತ್ತೆ ಅವ್ರಿಗೆ. ಒಂದು ಉದಾಹರಣೆಗೆ ನಾನೊಂದು ಹೇಳ್ತೀನಿ. ಏನಂದರೆ, ನಮ್ಮ ಮನೆ ಹತ್ರ ಒಬ್ಬ ಅಂಕಲ್ ಇದ್ರು. ಆ ಅಂಕಲ್ಲು ಚೆನ್ನಾಗೇ ಇದ್ರು. ಏನಂದರೆ ಆ ಅಂಕಲ್ಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಬಂದಿತ್ತು. ಅದಕ್ಕೆ ಕರ್ಕೊಂಡೋಗಿ ಇದೇ MNC ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹ್ಞೂ ಸರಿ ಆಯಿತು, ಈ ಅಪ್ಪಗೇನೋ ಆಗಿದೆ, ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಕ್ಟಾಗಿ ಒಂದು ವಾರ ಇಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ. ಏನು ಅವ್ರ ಪೇರೆಂಟ್ಸ್ನ ಒಳಗಡೆಗೆ ಬಿಟ್ಟಿಲ್ಲ, ಟಿ ವಿಯಲ್ಲಿ ತೋರಿಸೋದು. ಈ ಥರ ಎಲ್ಲ ಮಾಡ್ತಾ ಇದ್ರೆ ಎಲ್ಲಿ ಬದುಕೋದು? ಅವ್ರಿಗಂದು ಸಹ ಅವ್ರ ಮನಸ್ಸಲ್ಲಿ ಸಹ ಭಯಾನಕವನ್ನು ಹುಟ್ಟಿಸ್ಬಿಡುತ್ತೆ ಈ ಥಿಂಗ್ಸ್ ಏನೇನು ಮಾಡಿದ್ದಾರೆ ಅವೆಲ್ಲ. ಸೊ ನಾನು ಇಷ್ಟೆಲ್ಲ ಏನು ಹೇಳ್ತೀನಂದರೆ, ಈ ವಿಜ್ಞಾನಿಗಳ ಪಾತ್ರ ಅನ್ನೋದು ತುಂಬ ಕೆಡ್ದಿದೆ ಅಂತ ಹೇಳ್ತಾ ನನ್ನ ಚರ್ಚೆ ಸ್ಪರ್ಧೆಯನ್ನು ಮುಗಿಸ್ತೀನಿ. ಮುಂಗೋಳಿಗೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಋತೊಂದುಗಳಿಗೆ ನೆನೆದೇವೋ ಆಹಾ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಗಿಲಾದ ಅಕ್ಕಿಗಳು ಹಾರಾಡವ ಮಂಜಿನ ಇಬ್ಬಾನಿ ಮನೆಮ್ಯಾಳ ಬಿದ್ದಾಗ ಜಗವನ್ನು ಬೆಳಕಲು ಬಂದನೆ ಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಗವನ್ನು ಬೆಳಕಲು ಬಂದನೆ ಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಿಂಜಿನಕ ತೈ 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 ಆಹ ಜಿಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಋತೊಂದುಗಳಿಗೆ ನೆನದೇವೋ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಗಿಲಾದ ಹಕ್ಕಿಗಳು ಹಾರಾಡವ ಮಂಜಿನ ಇಬ್ಬಾನಿ ಮನೆಮ್ಯಾಲ ಬಿದ್ದಾಗ ಜಗವನ್ನು ಬೆಳಕಲು ಬಂದನೆ ಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಗವನ್ನು ಬೆಳಕಲು ಬಂದನೆ ಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಗವನ್ನು ಬೆಳಕಲು ಬಂದನೆ ಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಿಂಜಿನಕ ತೈ 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 ಆಹ ಜಿಂಜಿನಕ ತೈ 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 ಆಹ ತಂದನಿ ತಾನ ಓಹೋ ತಾನೆ ತಂದಾನು ಆಹ ತಂದನಿ ತಾನ ಓಹೋ ತಾನೆ ತಂದಾನು ಹೊಯ ಜುಳು ಹರಿಯುವ ನದಿಯನ್ನು ನೋಡಿ ಜನದಲ್ಲಿ ಜೀವಿಗಳು ನಡೆದಾವ ಹಾಡಿ ಜುಳು ಹರಿಯುವ ನದಿಯನ್ನು ನೋಡಿ ಜನದಲ್ಲಿ ಜೀವಿಗಳು ನಡೆದಾವ ಹಾಡಿ ನದಿಯಲ್ಲಿ ಮಾನವಲೆ ಮಲಿನ ಮಾಡಬೇಡಿ ನದಿಯಲ್ಲಿ ಮಾನವಲೆ ಮಲಿನ ಮಾಡಬೇಡಿ ವಾ
ಏನ್ ಮಾಡು ಅಂತೀಯಪ್ಪ ಜಗದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ. ಆಯ್ತು ಬಿಡಿ ಅಣ್ಣಾರೆ. ನಾನು 10ನೇ ತರಗತಿಯ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಭಾವಗೀತೆಯನ್ನು ಹಾಡಲು ಇಷ್ಟಪಡುತ್ತಿದ್ದೇನೆ. ಹೊಲಿತು ಮಾಡು ಮನಸ ಇರೋದು 3 ದಿವಸ, ಹೊಲಿತು ಮಾಡು ಮನಸ ಇರೋದು 3 ದಿವಸ. ಸರ್ವತ್ರ ಗತಮಚಿಂತ್ಯಂ ಚ ತಸ್ತಮಚಲಂ ಧ್ರುವಂ ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ಅನನ್ಯೇ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಃ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾ ಸತ್ವಚೇತಸಾಂ ಅವ್ಯಕ್ತಾ ಹಿ ಗತೆ ಪುರುಷಾಂ ಭಗವದ್ಭಿರವಾಪ್ಯತೆ ಹೇತು ಸರ್ವಾಣಿ ಕರ್ಮಾಣಿ उपासते तेषामहं समुद्धार्ता मृत्युसंसारसागरात् भवामि न चिरात् पार्ता हर्यावेशितचेतसा. ಇದು ಸರ್ ವಸ್ತುಗಳು ಅದು ಸೇವನೆ ಮಾಡಿದ್ರೆ ಅನೇಕ ವಸ್ತುಗಳು ಇರ್ತವೆ, ಅದು ಪ್ರಾಣಹಾನಿ ಆಗುತ್ತೆ, ಮತ್ತು ಕುಟುಂಬಗಳಲ್ಲಿ ಜಗಳ ಉಂಟು ಮಾಡುತ್ತೆ, ಅನೇಕ ಜನರಿಗೆ ಅನಾರೋಗ್ಯ ಆಗುತ್ತೆ, ಮತ್ತು ಸಹಾಯಕ ಸ್ನೇಹ ಮತ್ತು ಅದರ ಬಗ್ಗೆ ಹಾನಿ ಉಂಟಾಗುತ್ತೆ. हस्बी रब्बी जल्लल्ला माफी हल्की गैरुल्ला नूर मोहम्मद सल्लल्लाह ला इलाहा इल्लल्लाह अल्लाह ने मुझको पैदा किया अम्मा ने थाम लिया बाबा ने अज़ा नाना ने नाना से बदनाम ಹೇಳ್ಬೇಕಾ ಸರ್? ನನ್ನ ಹೆಸರು ಅರವಿಂದ್ ತಾಜ್ ಅಂತ. ನಾವು JHS ಲಕ್ಷ್ಮೀದೇವನ ಕೋಟೆ ಸ್ಕೂಲಿಂದ ಬಂದಿದ್ದೀನಿ. ನಾನು ಮಾಡ್ತಿರೋದು ಗಜಲ್ಲು. ಸ್ಟಾರ್ಟ್ ಮಾಡ್ತೀನಿ ಸರ್. चिट्ठी आई है चिट्ठी आई है, चिट्ठी आई है वतन से चिट्ठी आई है। बड़े दिनों के बाद हम दे वतनों को याद, बड़े दिनों के बाद हम दे वतनों को याद। मिट्टी आई है चिट्ठी आई है चिट्ठी आई है, चिट्ठी आई है चिट्ठी आई है। ऊपर तेरा नाम लिखा है, अंदर वे बेगम लिखा है। चिट्ठी आई है चिट्ठी आई है, चिट्ठी आई है वतन से चिट्ठी आई है। मेरे आबाद रहे तू ऐ वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू ऐ वतन मेरे वतन। ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಭಾಷಣ ಬೇರೆ ಯಾವ ಸ್ಕೂಲ್ ಅವರಿದ್ರು ದಯವಿಟ್ಟು ಬಂದು ಎನ್ರೋಲ್ ಮಾಡಿಸಿ. ಇಂಗ್ಲಿಷ್ ಸ್ಪೀಚ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಅವರು ಒಬ್ಬರೇ ಮಾತ್ರ ಬರ್ತಿರೋದು, ಬೇರೆ ಯಾವ ಸ್ಕೂಲ್ ಅವರು ಬಂದಿಲ್ಲ. ನಾನು ಇದ್ರೆ ದಯವಿಟ್ಟು ಸ್ಥಳೀಯರೇ ಬಂದು ಹೆಸರನ್ನು ಬರ್ಸಿ. के बारे में बोलना चाहिए, हमें इसे सुरक्षित और जीवन से दूर रहना चाहिए। धूम्रपान और गुटखा खाने से कैंसर आ सकता है, क्योंकि ये व्यक्ति के बीमारियों से दूर रहना चाहिए। इसे सेवन नहीं करना, इसके वजह से कैंसर आ सकता है।
हमें दूर रहना चाहिए और इसके कुदरत से हमारे साथियों को भी दूर रहना चाहिए। इसके नुकसान के बारे में उनको भी बोलना चाहिए और हमने जीवन से सुरक्षित और जीवन पर कदम बढ़ सकते हैं। ಪ್ರಶ್ನೆ ಸಂಖ್ಯೆ 2. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಪ್ರವಾಸ ಕಥನವನ್ನು ಬರೆದ ಲೇಖಕಿ ಯಾರು? ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಪ್ರವಾಸ ಕಥನವನ್ನ ಬರೆದ ಲೇಖಕಿ ಯಾರು? ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಕಳೆಗುಂದು ಪದವನ್ನ ಬಿಡಿಸಿ ಬರೆಯಿರಿ. ಕಳೆಗುಂದು ಬರ್ಕೊಳ್ಳಿ. ಕಳೆಗುಂದು ಪದವನ್ನ ಬಿಡಿಸಿ ಬರೆಯಿರಿ. ಕಳ ಪ್ಲಸ್ ಉಂದ. ಕಳ ಪ್ಲಸ್ ಉಂದ. ಕಳೆ ಪ್ಲಸ್ ಒಂದು ಸರಿಯಾದ. ಪ್ರಶ್ನೆ ಸಂಖ್ಯೆ 6. ಕರ್ನಾಟಕದ ಕಬೀರರೆಂದು ಯಾರನ್ನ ಕರೆಯಲಾಗುತ್ತದೆ? ಸರಿಯಾದ ಆನ್ಸರ್. ಸಂಖ್ಯೆ 3. ಮನ್ವಂತರ ಬರ್ಕೊಳ್ಳಿ. ಮನ್ವಂತರ ಪದದಲ್ಲಾಗಿರುವ ಸಂಧಿ ಯಾವುದು? ಮನ್ವಂತರ ಯಾವ ಸಂಧಿಗೆ ಉದಾಹರಣೆ? ಸಂಧಿ ಯಾವ ಸಂಧಿಗೆ ಉದಾಹರಣೆ? ಮನ್ವಂತರ ಮನ್ವಂತರ ಯಾವ ಸಂಧಿ? ಓಕೆ ಪಾಸ್. ಓಕೆ ಮನ್ವಂತರ ಪದ ಎಂಡ್ ಸಂಧಿ. ಸರಿಯಾದ. ಇವರಿಗೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಧಿ ದೊರೆತಿದೆ? ಓಕೆ ಪಾಸ್. ಶ್ರೀರಾಮಾಯಣ ದರ್ಶನ. ಓಕೆ ಅದೇ ಕೃತಿ. ಪ್ರಶ್ನೆ ಸಂಖ್ಯೆ 5. ಮಕ್ಕಳ ದುಡಿಮೆಯನ್ನ ನಿಷೇಧ ಮಾಡ್ತಲ್ಲ, ಮಕ್ಕಳ ದುಡಿಮೆಯನ್ನ ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು? ಚೈಲ್ಡ್ ಲೇಬರ್ ಕೇಳಿದಿರಲ್ಲ, ಅದು ನಿಷೇಧ ಮಾಡಿದಂತಹ ಆರ್ಟಿಕಲ್ ಯಾವುದು? ಬಾಲ ಕಾರ್ಮಿಕ ಕೇಳಿದಿರಲ್ವಾ, ಅದನ್ನ ನಿಷೇಧ ಮಾಡಿದಂತಹ ವಿಧಿ ಯಾವುದು? In which constitution article prohibited child labor? ಚೈಲ್ಡ್ ಲೇಬರ್. ಅದೇ ಬಾಲ ಕಾರ್ಮಿಕ. ಓಕೆ ಸರ್. ಒಂದನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನ ದೊರೆಯುವ ಸ್ಥಳ ಯಾವುದು? ಹಟ್ಟಿ. ಸರಿಯಾದ
Pass. A square plus B square minus 2AB. Very good. ಏರಿಯಾ ಅಂಡ್ ಪೆರಿಮೀಟರ್ ಆರ್ ಈಕ್ವಲ್. ಪರದೆ ಮತ್ತು ಸುತ್ತಳತೆ ಒಂದೇ ಆಗಿದೆ. ಹಾಗಾದ್ರೆ ಅದರ ತ್ರಿಜ್ಯದ ಅಳತೆ ಎಷ್ಟು? ಅಷ್ಟೇ ಎರಡು ಬೆಲೆ ಎಷ್ಟು ಅಂದಾಗ ಮತ್ತೆ ರೈಸನ್ ಪ್ರಶ್ನೆ ಹೀಗಿದೆ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್? ಯೋಚನೆ ಮಾಡಿ. ಹೈಡ್ರೋಜನ್ ರಿಯಾಕ್ಟ್ ಅಂತ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಬ್ಲೀಚಿಂಗ್ ಪೌಡರ್? ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಬ್ಲೀಚಿಂಗ್ ಪೌಡರ್? ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು? ವಾಟ್ ಈಸ್ ದ SI ಯೂನಿಟ್ ಆಫ್ ಪ್ರೆಷರ್? Indian captain. ಕೊಡದಾನೆ ಇನ್ನು ನಿಲನ ಬಳೆ ಕದಾವೆ ಕೈಯ ಬಳೆ ಬಿರಿದಾವೆ ನಿನ್ನ ನಗೆ ಮುಗುಲೆ ಬಿರಿದಾವೆ ನಿನ್ನ ನಗೆ ಮುಗುಲೆ ಕೊಲು ಕೊಲನ ಕೊಲು ಕೋಲು ಕೋಲೆ ಎಕ್ಕೋಲೆ ಕೊಲನ ಕೊಲೆ ಕೊಲನ ಕೊಲೆ ಎಕ್ಕೋಲೆ ಕೊಡಲ ಕೊಲೆ ಬಿಡು ಕೈಯ ಕೆಣಕರ ಕೊಡ ಹೊತ್ತು ನಡುಬರ ಹಿಡಿ ನಿನ್ನ ದಾರಿ ಸರದಾರ ಹಿಡಿ ನಿನ್ನ ದಾರಿ ಸರದಾರ ಸಿಡಿಕೆ ನನ್ನ ಜಾಣೆ ಸಿಡಿಲು ಬಡಿದರು ನಿನ್ನ ಕಡ್ದಾಗ ಕೈಯ ಬಿಡಲಾರ ಕಡಗಾದ ಕೈಯ ಬಿಡಲಾರ ಕೋಲು ಕೊಲನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೊಲನ ಕೊಲೆ ಕೊಲನ ಕೊಲೆ ಎಕ್ಕೋಲೆ ಕೊಲನ ಕೊಲೆ ನೀನು ಕೊಡಂಗಿ ಗಂಟ ದಾರಿ ಬಿಟ್ಟರೆ ಚಂದ ನಿಗೂ ನನಗೆಲ್ಲಿಯ ಸಂಬಂಧ ನಿಗೂ ನನಗೆಲ್ಲಿಯ ಸಂಬಂಧ ಬಂಗಾರ ಬೆಳ್ಳಿ ಒಡವೆ ಸಿಂಗಾರ ಮಾಡಿಸುವೆ ಹೆಂಗಾರ ಒಪ್ಪಿಕೊಲೆ ಹೇಳೆ ಚೆಲುವೆ ಹೆಂಗಾರ ಒಪ್ಪಿಕೊಲೆ ಹೇಳೆ ಚೆಲುವೆ ಕೋಲು ಕೊಲನ ಕೋಲು ಕೋಲು ಕೋಲೆ ಎಂಗೋಲೆ ಕೊಲನ ಕೊಲನ ಕೊಲೆ ಎಂಗೋಲೆ ಕೊಲನ ಕೊಲೆ ಬಣ್ಣದ ಸದ ಮೇಲೆ ಕಣ್ಣ ನಿಯಮ ಅನ್ನಿಲ್ಲವೇನೋ ಮೇಲೆ ಓಕೆ ಅನ್ನಿಲ್ಲವೇನೋ ಮೇಲೆ ಓಕೆ ನಾನು ಮಲ್ಲಿಗೆ ಬಲ್ಲಿ ನಾನಾದೆ ಬರವಿಲ್ಲ ಸುತ್ತಿಕೊಲೆ ನನ್ನ ಪ್ರೇಮದಲ್ಲಿ ಸುತ್ತಿಕೊಲೆ ನನ್ನ ಸುಖದಲ್ಲಿ ಕೋಲು ಕೊಲನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೊಲನ ಕೊಲೆ ಕೊಲನ ಕೊಲೆ ಎಕ್ಕೋಲೆ ಕೊಲನ ಕೊಲೆ ಆಚೆಯ ಕೆರೆಯೋನೆ ಕುಸೇರಿ ಬರುವೆನು ಪರ್ವಾಲದಂಗೆ ಸುರಿಯೋನೆ ಪರ್ವಾಲದಂಗೆ ಸುರಿಯೋನೆ ಪರ್ವಾಲ
ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳೇ, ಪುಟಾಣಿ ಮಕ್ಕಳಲ್ಲ ನೀವು, ಪ್ರೌಢಾವಸ್ಥೆ ಮಕ್ಕಳು ನೀವು. ನಿಮಗೆಲ್ಲರಿಗೂ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆಯನ್ನು ಶ್ರೀಮತಿ ನಾಗರತ್ನಮ್ಮ ಪ್ರಾಂಶುಪಾಲರು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಈ ಒಂದು ಕಾರ್ಯಕ್ರಮ ನಾನು ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಆರ್ ಸರ್ ಮತ್ತು ಇದೇ ಶಾಲೆಯ ಹಿರಿಯ ಶಿಕ್ಷಕರು ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮತಿ ದೇವಮ್ಮ ಮೇಡಮ್ ಅವರು ಶಿಕ್ಷಣ ಸಂಯೋಜಕರು, ಇವು ಅಂಬಾಜಿದುರ್ಗ ಹೋಬಳಿ, ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಶ್ರೀಮತಿ ಸರೋಜಮ್ಮ CRP ಬಟ್ಲಹಳ್ಳಿರವರು, ಈಗ ಅವರಿಗೂ ಸ್ವಾಗತ. ಶ್ರೀಮತಿ ಮಂಜಮ್ಮ CRP ಪೆರ್ಮಾಚನಹಳ್ಳಿ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಶ್ರೀನಿವಾಸ್ ಎಂ ಒಂದು CRP ಹಿರೇಕಟ್ಟಿಗೆನಹಳ್ಳಿ, ಆ ಸಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಲಕ್ಷ್ಮೀದೇವರಕೋಟೆ ಗಣಿತ ಶಿಕ್ಷಕರು ಸರ್ ಅಲ್ಲ ಹೆಸರು, ಕನ್ನಡ ಶಿಕ್ಷಕರು ಹೆಸರು ಡಾಕ್ಟರ್ ಮಂಜುನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇದೇ ಕೇಂದ್ರ ಶಾಲೆಯ ಇದೇ ಕ್ಲಸ್ಟರಿನ CRP ಶ್ರೀರಾಮಪ್ಪ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು, ಅವ್ರ ಹೆಸರು ಮನಸ್ಸಲ್ಲಿ ಇದ್ರೆ ನಂಗೆ ಜ್ಞಾಪಕ ಬರ್ತಾ ಇಲ್ಲ, ಯಾಕಂದ್ರೆ ಮನೆಯೆಲ್ಲ ಸವಿತಾ ಕುಮಾರಿ ಎಲ್ಲ ಅವರ ಹೆಸರು ಫ್ಯಾಮಿಲಿಯರ್ ಇದೆ. ಮನೆಯೆಲ್ಲ ಸ್ಪೋರ್ಟ್ಸಲ್ಲಿ ತುಂಬ ಆಕ್ಟಿವ್ ಆಗಿ ನಿಮ್ಮ ಮೇಡಮ್ ಅವರು ಒಳ್ಳೆ ಟ್ಯಾಲೆಂಟೆಡ್ ನೋಡಿದೆ. ಅವ್ರ ಕಮಿಟ್ಮೆಂಟ್ ಎಲ್ಲ ನಂಗೆಲ್ಲ ಮನಸ್ಸಲ್ಲಿದೆ, ಬಟ್ ಹೆಸರು ಮಾತ್ರ ದಯವಿಟ್ಟು ಬರ್ತಿದ್ದೀನಿ. ಮತ್ತೇನು ಪುಟ್ಟಮ್ಮ ಮೇಡಮ್ ಅವರು ಕಂಗಾನಹಳ್ಳಿ ಶಾಲೆಯವರು, ಉತ್ತಮ ತೀರ್ಪುಗಾರರು. ಯಾಕಂದರೆ ನಾನು ನಮ್ಮ ಕ್ಲಸ್ಟರ್ನಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಅವರ ಹೆಸರು ನನಗೆ ಮೊದಲು ಜ್ಞಾಪಕ ಬರೋದು. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೇನು ರಂಗಮ್ಮ ಮೇಡಮ್ ಅವರು ಆದರ್ಶ ಶಾಲೆಯ ಸಂಗೀತ ಶಿಕ್ಷಕರು ಮೇಡಮ್, ಹೌದಲ್ಲ? ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೊಬ್ಬರು ಶಿಕ್ಷಕರಿದ್ದಾರೆ. ಮತ್ತು ನಮ್ಮ ಅಂಬಾಜಿ ನ್ಯೂ ಮಾಡರ್ನ್ ಶಾಲೆ ಇಬ್ಬರು ಶಿಕ್ಷಕರು. ಮತ್ತು ನಮ್ಮ CRP ಮಿತ್ರರಾಗಿರ್ತಕ್ಕಂಥ ಚೌಡರೆಡ್ಡಿ, ಹರೀಶು, ಮತ್ತು ಸೀನಪ್ಪ, ಮತ್ತು SK ನಾಗರಾಜು, ನರಸಿಂಹಪ್ಪವಿ, ಎಮ್ಗೊಲ್ಲಹಳ್ಳಿ CRP, ಮತ್ತು ಈ ಶಾಲೆಯ ಎಲ್ಲ ಒಂದು ಶಿಕ್ಷಕರು, ಅವರ ಸಿಬ್ಬಂದಿ ವರ್ಗ. ಯಾಕಂದರೆ ನಾವು ಅತಿ ಮುಖ್ಯವಾಗಿ ಇವತ್ತಿನ ಕೇರಾಗುಟ್ಟಲ್ಲಿ ಅವರು ಒಳ್ಳೆಯ ಆತಿಥ್ಯವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳು ಕೂಡ ಒಳ್ಳೆಯ ಊಟದ ವ್ಯವಸ್ಥೆ, ವಾತಾವರಣನೂ ಚೆನ್ನಾಗಿದೆ. ಈ ಒಂದು ಉತ್ತಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಒಂದು ಸಾಕ್ಷಿದಾರರಾಗಿದ್ದೀರಿ. ಎಲ್ಲರಿಗೂ ಈ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಹೆಸರಿನಲ್ಲಿ, ಪ್ರತಿಯೊಂದು ಮಕ್ಕಳ ಹೆಸರಲ್ಲಿ ಇದಕ್ಕೆಲ್ಲ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರ ಸಹಕಾರ ಕೊಡಿ ಅವರಿಗೆ, ಮತ್ತು ಶ್ರೀ ಮಂಜುನಾಥ್ ಆರ್ ಸರ್ ಅವರ ಈ ಒಂದು ಸಹಕಾರದಲ್ಲಿ VSSN ಪ್ರೆಸಿಡೆಂಟ್ ನಾಗರಾಜ್ RG ಕೋಟ್ಗಲ್ ಅಧ್ಯಕ್ಷರು, ರೈತರ ಸೇವಾ ಸಹಕಾರ ಸಂಘ ಆ ಒಂದು ಸಂಘದ ಅಧ್ಯಕ್ಷರು. ಇವತ್ತು ನಿಮ್ಗೆಲ್ಲರಿಗೂ ಇಲ್ಲಿ ಯಾರು ನೀವು ಫಸ್ಟು ಸೆಕೆಂಡ್ ಥರ್ಡ್ ಪ್ರೈಸ್ ಬಂದಿದೆ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು ನಮ್ಮೆಲ್ಲ ನಿಮಗೆಲ್ಲ ಬೆಳಗ್ಗೆ ಹಿತೈಷಿಗಳು ನಿಮಗೆಲ್ಲ ಕೂಡ ಆಶೀರ್ವಾದ ಮಾಡಿದ್ದಾರೆ. ಸೋಲೆ ಗೆಲುವಿನ ಸೋಪಾನ. ಈಗ ನಿಮ್ಮ ಶಾಲೆಯಲ್ಲಿ ಒಬ್ಬರು ಬಂದರೆ ಅದ್ರ ಮೇಲೆ ಇಡೀ ಶಾಲೆಗೆ ಬಂದಂಗೆ ಪ್ರೈಸ್ ಅಂತ ತಿಳ್ಕೋಬೇಕು. ಯಾರು ಕೂಡ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಒಳ್ಳೆಯ ಪ್ರತಿಭೆಯನ್ನು ತೋರಿಸಿ ಶೈಕ್ಷಣಿಕವಾಗಿ ಮತ್ತು ಪಠ್ಯೇತರವಾಗಿ ನಿಮ್ಮ ಈ ಒಂದು ಒಳ್ಳೆಯ ಬೆಳವಣಿಗೆಗಳಾಗಬೇಕು. ನೀವೇ ಮುಂದಿನ ನಮ್ಮ ದೇಶದ ಭಾವಿ ಪ್ರಜೆಗಳಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಮತ್ತೆ ಧನ್ಯವಾದಗಳು ಕೊಡ್ತೀನಿ. ಈಗ ಈ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ದೇವಮ್ಮ ಮೇಡಮ್ ಅವರು ಒಂದು 2 ನಿಮಿಷ ನಿಮಗೆ ಒಳ್ಳೆಯ ಹಿತವಚನ ಕೊಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಬೇಕು. ರಾಜೇಂದ್ರ ಸರ್ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಈ ಒಂದು 25-26ನೇ ಸಾಲಿನ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಿಗೆ ಈ ಒಂದು ಬೆಳಗಿನಿಂದಲೂ ಸಹ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ನೀಡಿದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರ ಆದಿಯಾಗಿ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ಊಟದ ವ್ಯವಸ್ಥೆಯನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಾಲಾ ಸಿಬ್ಬಂದಿಯವರುಗಳು ತುಂಬ ಅಚ್ಚುಕಟ್ಟಾಗಿ ಈ ದಿನದ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಎರಡೂ ಶಾಲೆಗಳವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ 4 ಜನ ನಮ್ಮ ಹೋಬಳಿಯ 4 ಜನ CRPಗಳು ಸಹ 2-3 ದಿನಗಳಿಂದ ತುಂಬ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಅವರು ಸಹ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೆಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ CRP ಮಿತ್ರರು ಸಹ ನಮ್ಮ ಕರೆಗೆ ಹೋಗೊಟ್ಟು ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ತೀರ್ಪುಗಾರರಾಗಿ ಬಂದು ಎಲ್ಲ ರೀತಿಯಲ್ಲೂ ಸಹ ಸಹಾಯವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಇಂತಹ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸ್ತೀರಂತ ಆಯಿಸ್ತಾ ಈ ಒಂದು 2 ಮಾತುಗಳಾಡಲು ಎಲ್ಲರಿಗೂ ವಂದಿಸ್ತಾ ಜೈ ಹಿಂದ್ ಜೈ ಕನ್ನಡ. ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಿರ್ತಕ್ಕಂಥ ದೇವಮ್ಮ ಮೇಡಮ್ ಅವ್ರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಈಗ ಫಲಿತಾಂಶ ಪ್ರಕಟ ಆಗುತ್ತೆ. ಈ ದಿನ ನಾವು ಅಂಬಾದುರ್ಗ ಹೋಬಳಿಯ ಪ್ರೌಢಶಾಲಾ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈಗಿನ್ನೂ ಬಹುಮಾನ ವಿತರಣೆ ಮಾಡೋಣ ಸರ್. ಈಗ ಮೊಟ್ಟ ಮೊದಲಿಗೆ ಕನ್ನಡ ಭಾಷಣದಲ್ಲಿ ಸುಚಿತ್ರಾ ಜೀವಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಕೆ ರಾಘಟ್ಟಳ್ಳಿ. ಎಲ್ಲರೂ ಪ್ರೋತ್ಸಾಹಿಸಬೇಕು, ಬರೀ ಅವ್ರ ಶಾಲೆ ಅವ್ರ ಮಾತು ಹೊಡೆಯುವುದಲ್ಲ. ಕೊಡಿ. ನಡೆದಂತಹ ಅಭೂತಪೂರ್ವವಾದಂಥ ಈ ಒಂದು ನೃತ್ಯದಲ್ಲಿ ತುಂಬ ಎಲ್ಲ ಶಾಲೆಯವರು ಕೂಡ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲ ಕೂಡ ಪ್ರಶಸ್ತಿ ಪತ್ರಗಳಿಗೆ MR ಸರ್ ಅವರು ಮುಂದೆ ನಿಂತು ಅವರ ದಾನಿಗಳಿಂದ ಮನವೊಲಿಸಿ ಬೇಕಾದಂಥ ಸೌಲಭ್ಯಗಳನ್ನ ರಾತ್ರಿ 9 ಗಂಟೆ ಆದರೂ ಕೂಡ ಪ್ರತಿ ಅಂಗಡಿಯಲ್ಲಿ ನಮ್ಮ ಜೊತೆ ಇದ್ದು ಮತ್ತು ಇದಕ್ಕೆ ನಮಗೆ ಬೆಂಬಲ ನೀಡಿ, ಮತ್ತು ಅದೇ ರೀತಿಯಾಗಿ ನಮ್ಮ ನಾಗರತ್ನ ಮೇಡಮ್ ಅವರು ಎಲ್ಲ ಬಂದಿರತಕ್ಕಂಥ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ, ಸದಿರೆ ಶಾಲೆಯ ರಘು ಸರ್ ಅವರು ಬೆಳಗ್ಗೆ 9 ಗಂಟೆಗೆ ಬಂದು ಎಲ್ಲ ಕೂಡ ಈ ವೇದಿಕೆ ಅಲಂಕರಿಸಿ ವೇದಿಕೆಗೆ ಹಾಗೂ ಮಕ್ಕಳಿಗೆ ಎಲ್ಲ ಕೂಡ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಂಥ ರಘು ಕೂಡ ಅಭಿನಂದನೆಗಳು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಬರಬೇಕಂದ್ರೆ ನಮ್ಮ ಎಲ್ಲ CRP ಮಿತ್ರರು ಎಲ್ಲ ಕ್ಲಸ್ಟರ್ಗಿಂತ ಈ ಕ್ಲಸ್ಟರ್ಗೆ ಅತಿ ಹೆಚ್ಚಾಗಿ ಇಲ್ಲಿ ಬಂದು ನಮಗೆ ಸಹಕಾರ ನೀಡಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜಡ್ಜಸ್ ಬಂದಿದ್ದರು. 23 ಜನ ಟೀಚರ್ಸು ಪ್ರತಿಭಾ ಕಾರಂಜಿಗೆ ಎಲ್ಲೂ ನೋಡಿಲ್ಲ. ನಮ್ಮ ಕ್ಲಸ್ಟರೇ ಜಾಸ್ತಿ, ಅತಿ ಹೆಚ್ಚು. ಅದೊಂದು ಹೆಮ್ಮೆ ಇದೆ ನಮಗೂ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನಮಗೆ ಹೊಸದಾಗಿ ಬಂದಿರತಕ್ಕಂಥ ಜಮೀರ್ ಪಾಷಾ ಅವರು ಇರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರ್ಯಗಳಿಂದ ಕಾರ್ಯನಿಮಿತ್ತ ಅವರು ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಅವರು ವೇದಿಕೆಗೆ ಈ ದಿನ ಆಹ್ವಾನಿಸಬೇಕಾಗಿತ್ತು, ಬಂದಿಲ್ಲ ಅನಿವಾರ್ಯ ಕಾರಣಗಳಿಂದ. ಅವ್ರಿಗೂ ಕೂಡ ಈ ವೇದಿಕೆಯ ಪರವಾಗಿ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಕೂಡ ಈ ವಿದ್ಯಾರ್ಥಿಗಳಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅತಿ ಶಿಸ್ತಿನಿಂದ ಅತಿ ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕ್ರಮಬದ್ಧ ರೀತಿಯಲ್ಲಿ ಮತ್ತು ಎಲ್ಲರೂ ಕೂಡ ಸಹಕಾರ ನೀಡಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸ್ನೇಹಿತರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾಗರತ್ನ ಮೇಡಮ್ಗೆ ಹೇಳಿದ್ದೀನಿ. ಅಧ್ಯಕ್ಷರ ಆಯಿತು, 2 ನಿಮಿಷ ನಮ್ಮ ನಾಗರತ್ನ ಮೇಡಮ್ ಮಾತಾಡ್ಬೇಕಂತೇಳಿ ಕೇಳ್ತದೆ. ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಕಮಿಟ್ಮೆಂಟ್ ಇಂಪಾರ್ಟೆಂಟ್, ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಸೊ ಆ ಒಂದು ಕಮಿಟ್ಮೆಂಟ್ ನಮ್ಮ ECO ಮೇಡಮ್ರವರಾದಂತಹ ದೇವಮ್ಮರವರು ಎಲ್ಲ CRP ಮಿತ್ರರನ್ನು ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡು, ಸೊ ಆಗ ಎಲ್ಲ CRP ರವರ ಏನು ಕೋಆರ್ಡಿನೇಷನಿಂದ ಮುಖ್ಯವಾಗಿ ಈ ಒಂದು ಶಾಲೆ ಕೆ ರಾಘಟ್ಟಳ್ಳಿ ವ್ಯಾಪ್ತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿದೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೇ ಶಾಲೆಯಲ್ಲಿ ಆಯೋಜನೆ ಮಾಡ್ತಾರೆ. ಇವರು ಈ ಎಲ್ಲ ಮುಖ್ಯ ಶಿಕ್ಷಕರಿಂದ ಹಿಡಿದು ಎಲ್ಲ ಸಿಬ್ಬಂದಿ ಕೂಡ ಉತ್ತಮ ರೀತಿಯಲ್ಲಿ ಕೋಆಪರೇಷನ್ ಕೊಡ್ತಾರೆ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ. ಹಾಗೆ ಮುಖ್ಯವಾಗಿ ಈ ಒಂದು ಹೋಬಳಿ ಮಟ್ಟದಲ್ಲಿ ಯಾರು ವಿನ್ನರ್ಸ್ ಆಗಿದ್ದೀರಾ ಅವರೆಲ್ಲರೂ ಕೂಡ
ನಿಮ್ಮ ಮೇಲೆ ಮತ್ತಷ್ಟು ಜವಾಬ್ದಾರಿ ಜಾಸ್ತಿ ಇದೆ. ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ನಮ್ಮ ಹೋಬಳಿನ ರೆಪ್ರೆಸೆಂಟ್ ಮಾಡಬೇಕು. ನೀವು ಅಲ್ಲಿ ಕೂಡ ಗುರುತಿಸಿ ಪ್ರೈಸ್ ತಗೋಬೇಕು. ಆ್ಯಂಡ್ ನಿಮ್ಮ ಒಂದು ಟ್ಯಾಲೆಂಟ್ ಇಲ್ಲಿ ಬರೀ ಇಷ್ಟು ಜನ ಮಕ್ಕಳಲ್ಲಿ ತೋರಿಸೋದಲ್ಲ, ಇನ್ನೂ ದೊಡ್ಡ ಬೇರೆ ಬೇರೆ ತಾಲೂಕುಗಳೆಲ್ಲ ಬಂದಿರತ್ತಲ್ಲ. ಸೊ ಬೇರೆ ಸ್ಕೂಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನಿಮ್ಮ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಿ ಪ್ರಶಸ್ತಿ ತಗೋಬೇಕು. ಹಾಗೆ ಯಾರು ಪ್ರೈಸ್ ತಗೊಂಡಿಲ್ಲ ಅವರು ಕೂಡ ಕುಗ್ಗಬಾರ್ದು. ಯಾಕೆಂತಂದರೆ ಇಂಥ ಅವಕಾಶಗಳು ಬೇಜಾನ್ ಸರ್ಕಾರ ಒದಗಿಸ್ಕೊಡ್ತಾ ಇರುತ್ತೆ. ರಸಪ್ರಶ್ನೆ ಈಗ ಮೊನ್ನೆ ರೀಸೆಂಟಾಗಿ ಆಯಿತು, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಸಪ್ರಶ್ನೆ ಕಾರ್ಯಕ್ರಮ ಆಯಿತು. ಹಾಗೆ ಚೆಸ್ ಕಾರ್ಯಕ್ರಮ, ಕೇರಮ್ಮು, ಬೇರೆ ಬೇರೆ ಅವಕಾಶಗಳೆಲ್ಲ ಇರುತ್ತೆ. ಅಂಥದನ್ನ ಬಳಸ್ಕೊಂಡು ನಿಮ್ಮ ಒಂದು ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಬಹುದು. ಸೊ ಇಲ್ಲಿ ಹೋಯ್ತು ಅಂತ ಡಿಸಪಾಯಿಂಟ್ ಆಗಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಅದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಅತಿ ಮುಖ್ಯವಾಗಿ ನಮ್ಮ ಕ್ಲಸ್ಟರ್ನ CRPಗಳು ಕೇಂದ್ರ ಸ್ಥಾನದಲ್ಲಿರೋರು, ಅವರು ಕೂಡ ಇತರ CRPಗಳವರ ಸಹಕಾರದಿಂದ ಉತ್ತಮವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಟ್ಟಾರೆ ಸೊ ಅಭಿನಂದನೆಗಳು ತಿಳಿಸ್ತಾ ಒಳ್ಳೆ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮೇಡಮ್ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಎಲ್ಲರಿಗೂ ಇಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಗಣ್ಯರಿಗೂ ಈ ಒಂದು ಧನ್ಯವಾದಗಳು. ಮತ್ತೆ ನಿಮ್ಮೆಲ್ಲ ಮಕ್ಕಳಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪ್ರತಿಭಾ ಕಾರಂಜಿ. ಮೊದಲನೇ ಬಾರಿಗೆ ತುಂಬ ಚೆನ್ನಾಗಿ, ಯಾಕೆಂದರೆ ಇವತ್ತು ಪಾರ್ಟಿಸಿಪೆಂಟ್ ಕೂಡ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು, ಎಲ್ಲ ಶಾಲೆಯ ಮಕ್ಕಳು ಪಾರ್ಟಿಸಿಪೆಂಟ್ ತುಂಬ ಚೆನ್ನಾಗಿ ಎಲ್ಲರೂ ಮಾಡಿದ್ರಿ. ಎಲ್ರಿಗೂ ಬಹುಮಾನನೂ ಬಂದಿದೆ. ಬರ್ದೇ ಇರೋರು ನೀವು ನಿರಾಶೆ ಆಗಬೇಕಾಗಿಲ್ಲ, ನಾನು ಆಗ್ಲೇ ಹೇಳಿದೆ. ಯಾಕೆಂದರೆ ನಿಮಗೆ ಇನ್ನು ಮುಂದಿನ ಸಾಲಿನಲ್ಲಿ ಅವಕಾಶ ಇದೆ. ನೋಡಿ ಇವತ್ತು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಅದರಂತೆ ಮುಂದೆ ಪ್ರಿಪೇರ್ ಆಗಿ ನೀವು ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೊಂದು ಅನುಭವ ಆಯಿತು. ಎಲ್ಲರೂ ಉತ್ತಮವಾಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಿರಾ. ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಿ ನೀವು ಇನ್ನೂ ಚೆನ್ನಾಗಿ, ಈಗ ನೀವಿನ್ನೂ ತರವಾಗಿ ನೀವು ಪ್ರಿಪೇರ್ ಆಗ್ಬೋದು. ಯಾಕೆಂದರೆ ಸಮಯ ಇದೆ. ತಾಲೂಕು ಮಟ್ಟದಲ್ಲಿ ನೀವು ಪ್ರಿಪೇರ್ ಆಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನೀವು ಹೋಗಲಿ ಅಂತ ನಾನು ನಿಮಗೆಲ್ಲರಿಗೂ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿಬರಲಿ ಕಾರಣಕರ್ತರಾದ ನಮ್ಮ ಒಂದು CRP ಶ್ರೀರಾಮ್ ಆಗಿರ್ಬೋದು, ಹಾಗೂ ಎಲ್ಲ CRPಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತೀರ್ಪುಗಾರರು ಉತ್ತಮ ತೀರ್ಪನ್ನು ನೀಡಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.